ನಿಮ್ಮ ಮಗುವಿನ ಬಗ್ಗೆ ನಿಮಗೇನು ತಿಳಿದಿರಬೇಕು? ಡಾಕ್ಟರ್ ಮರಿಯಾ ಮಾಂಟೆಸರಿಯವರ ಉಪನ್ಯಾಸಗಳ ಆಧಾರಿತ ಪುಸ್ತಕ. ಅನುವಾದಕರು ಡಾಕ್ಟರ್ ಎಸ್ ರೇಖಾರೆಡ್ಡಿ. ಅಧ್ಯಾಯ 20. ಕೆಲಸ ಮತ್ತು ಶಿಸ್ತು. ಸಂತುಷ್ಟ ಜೀವನದ ರಹಸ್ಯ ಸಮರಸವಾದ ಕೆಲಸ. ಕೆಲಸ ಒಂದು ಉದ್ದೇಶಪೂರ್ವ ಚಟುವಟಿಕೆ. ಸೃಷ್ಟಿಯ ಅತಿದೊಡ್ಡ ಕೆಲಸಗಾರ ಮಾನವ. ಮಾನವನ ಕೆಲಸ ಭೂಮಿಯನ್ನು ಬದಲಾಯಿಸಿದೆ. ಸ್ವಾತಂತ್ರ್ಯಕ್ಕೆ ಕೊಟ್ಟಿರುವ ಪ್ರಾಶಸ್ತ್ಯ ವೈಯಕ್ತಿಕ ಬೆಳವಣಿಗೆಗಾಗಿ, ವ್ಯಕ್ತಿಯ ಸಮಾಜದ ಲಾಭಕ್ಕಾಗಿ. ಹೇಗೆ ಕೆಲಸ ಮತ್ತು ವಿಶ್ರಾಂತಿ ಜೊತೆಯಾಗುತ್ತವೋ ಹಾಗೆಯೇ ಸ್ವಾತಂತ್ರ್ಯ ಮತ್ತು ಶಿಸ್ತುಗಳನ್ನು ವ್ಯಕ್ತಿ ಮತ್ತು ಸಮಾಜ ಸಮನ್ವಯಿಸಲು ಸಾಧ್ಯ. ವಿರುದ್ಧವಾದವು ನಾಗರಿಕತೆಯ ಪ್ರಗತಿಯಿಂದ ಹೆಚ್ಚು ಹೆಚ್ಚು ಅಕೇಂದ್ರೀಕೃತವಾಗುತ್ತವೆ. ನಾಗರಿಕತೆ ಕೆಲಸವನ್ನು ಬಯಸುತ್ತದೆ. ಸಾಮಾಜಿಕ ಜೀವನ ಶಿಸ್ತನ್ನು ಕೋರುತ್ತದೆ. ಸಮಾಜ ವ್ಯಕ್ತಿಯ ಸ್ವಾತಂತ್ರ್ಯವನ್ನು ತಗ್ಗಿಸುತ್ತದೆ. ಕೆಲಸ ಇಲ್ಲದೆ ಪ್ರಗತಿ ಸಾಧ್ಯವಿಲ್ಲ. ಸ್ವಾತಂತ್ರ್ಯ ಎಷ್ಟು ಅಗತ್ಯವೋ ಶಿಸ್ತು ಕೂಡ ಅಷ್ಟೇ ಅಗತ್ಯ. ಈ ಎರಡೂ ಒಬ್ಬ ವ್ಯಕ್ತಿಯ ಸಮಾಜದ ಮುಂದುವರಿಕೆಗೆ ಅವಶ್ಯಕವಾದವು. ಆದರೂ ಎಲ್ಲ ವರ್ಗಗಳ ಕೆಲಸಗಾರರೂ ಕಡಿಮೆ ಕೆಲಸವನ್ನು, ಹೆಚ್ಚಿನ ಪ್ರತಿಫಲ, ವಿರಾಮ ಮತ್ತು ಹೆಚ್ಚಿನ ವಿನೋದವನ್ನು ಬಯಸುತ್ತಾರೆ. ಪ್ರತಿಯೊಂದು ವರ್ಗದ ಕೆಲಸಗಾರರೂ ಒಕ್ಕೂಟಗಳನ್ನು ಮಾಡಿಕೊಂಡು ತಮ್ಮ ಬೇಡಿಕೆಗಳನ್ನು ಯಜಮಾನನ ವಿರುದ್ಧ ಹೂಡುತ್ತಾರೆ. ಕೆಲಸ ಮತ್ತು ಬಂಡವಾಳದ ಮಧ್ಯದ ಸ್ಪರ್ಧೆ ಯಾವಾಗಲೂ ಹೆಚ್ಚುತ್ತಿರುವ ಸಮಸ್ಯೆ. ಈ ಶತಮಾನದ ಪ್ರಾರಂಭದಲ್ಲಿ ಇದೇ ರೀತಿಯ ಪ್ರವೃತ್ತಿ ವಯಸ್ಕ ಸಮಾಜದಿಂದ ಹಿಡಿದು ಶಾಲೆಯ ಮಕ್ಕಳ ಸಮಾಜದವರೆಗೆ ಇತ್ತು. ಇದರ ಫಲಿತಾಂಶ ಕೆಲವು ಶಾಲಾ ದಿನಗಳು, ಕೆಲವೇ ಗಂಟೆಗಳ ಕೆಲಸ ಮತ್ತು ಹೆಚ್ಚಿನ ಮೊತ್ತದ ಕ್ರೀಡೆ ಮತ್ತು ಆಟ. ಇದರ ಉದ್ದೇಶ ಮಕ್ಕಳನ್ನು ಬಳಲಿಕೆಯಿಂದ ಪಾರು ಮಾಡಿ ಹೆಚ್ಚಿನ ವಿಶ್ರಾಂತಿಯನ್ನು ಕೊಡುವುದು. ಇದರ ಸಂಬಂಧವಾಗಿ ಒಂದು ವಿಲಕ್ಷಣ ಸಂಗತಿ ನಡೆಯಿತು. ಕಡಿಮೆ ಕೆಲಸ, ಹೆಚ್ಚಿನ ವಿನೋದ ಇದ್ದರೂ ಮಕ್ಕಳ ಆರೋಗ್ಯ ಸುಧಾರಿಸಲಿಲ್ಲ. ಮೊದಲಿಗಿಂತ ಹೆಚ್ಚಿನ ಬಳಲಿಕೆ ಕಂಡುಬಂದಿತು. ಹಾಗೆಯೇ 90 ನಿಮಿಷಗಳ ಕಾಲ ಒಂದೇ ವಿಷಯವನ್ನು ಕಲಿಯುವುದಕ್ಕಿಂತ ಹೆಚ್ಚಿನ ಬಳಲಿಕೆಯನ್ನು ಕೇವಲ 45 ನಿಮಿಷಗಳ ಅವಧಿಯ ಕಲಿಯುವಿಕೆಯಲ್ಲಿ ತೋರಿಸಿದರು. ಇದಕ್ಕೆ ಕಾರಣ ಬುದ್ಧಿ ಆಸಕ್ತಿಯನ್ನು ತೋರಿಸಲು, ನಿರ್ದೇಶನವನ್ನು ಪಡೆಯಲು, ವಿಷಯವನ್ನು ಅರಿಯಲು ಮತ್ತು ಲಾಭದಾಯಕ ಕೆಲಸವನ್ನು ಮಾಡುವ ಸ್ಥಿತಿಯನ್ನು ಹೊಂದಲು ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳುತ್ತದೆ. ಈ ಸಮಯದಲ್ಲೇನಾದರೂ ಅಡಚಣೆ ಉಂಟಾದರೆ ಉಪಯುಕ್ತವಾದ ಕೆಲಸ ನಷ್ಟವಾಗುವುದಲ್ಲದೆ ಈ ಬಳಲಿಕೆ ವ್ಯಕ್ತಿಗೆ ಸೂಕ್ತವಲ್ಲದ ಕೆಲಸದಿಂದ ಉಂಟಾಗುತ್ತದೆ. ಸೂಕ್ತವಾದ ಕೆಲಸದಿಂದ ಉಂಟಾಗುವ ಆನಂದ ಬಳಲಿಕೆಯನ್ನು ಕಡಿಮೆ ಮಾಡುತ್ತದೆ. ಹೀಗೆ ಬಳಲಿಕೆಗೆ 2 ಕಾರಣಗಳು: ಅಸೂಕ್ತವಾದ ಕೆಲಸ ಮತ್ತು ಅಕಾಲಿಕ ಅಡಚಣೆ. ಮಕ್ಕಳ ಮನೆಗಳನ್ನು ನೋಡಿದಾಗ ಒಂದು ವೈಚಿತ್ರ್ಯ ನಮ್ಮ ಗಮನಕ್ಕೆ ಬರುತ್ತದೆ. ಮಕ್ಕಳನ್ನು ಅವರ ಪಾಡಿಗೆ ಅವರನ್ನು ಬಿಟ್ಟಾಗ ಅವರು ಕೊನೆ ಇಲ್ಲದೆ ಕೆಲಸವನ್ನು ಮಾಡುತ್ತಾರೆ. ಸಮಯದ ಬಗ್ಗೆ ತಲೆಯನ್ನೇ ಕೆಡಿಸಿಕೊಳ್ಳುವುದಿಲ್ಲ. ಮತ್ತೊಂದು ವಿಚಿತ್ರ ಸಂಗತಿ ಏನೆಂದರೆ, ಸತತ ಚಟುವಟಿಕೆ ಅವರ ಕೆಲಸ ಮಾಡುವ ಶಕ್ತಿಯನ್ನು ಹೆಚ್ಚಿಸಿದಂತೆ ಕಾಣಿಸುತ್ತದೆಯೇ ಹೊರತು ನಶಿಸುವುದಿಲ್ಲ. ಮಕ್ಕಳು ಅನುಭವಿಸುವ ಆನಂದ, ಸಂತೃಪ್ತಿ ಮತ್ತು ಕೆಲಸದಲ್ಲಿನ ಉಲ್ಲಾಸ ನಮ್ಮನ್ನು ಗೊಂದಲಗೊಳಿಸುತ್ತದೆ. ಸಾಧಾರಣವಾಗಿ ಹೆಚ್ಚಿನ ಕೆಲಸ ಆಯಾಸವನ್ನುಂಟು ಮಾಡಬೇಕು. ಆದರೆ ಇಲ್ಲಿ ಎಷ್ಟು ಹೆಚ್ಚಿನ ಶಕ್ತಿಯನ್ನು ವ್ಯಯಿಸಿದರೆ ಅಷ್ಟು ಹೆಚ್ಚಿನ ಶಕ್ತಿಯ ಉತ್ಪಾದನೆಯಾಗುವಂತೆ ಕಾಣುತ್ತದೆ. ಸಮರ್ಪಕ ಉತ್ಪಾದನೆಗೆ ಸಮರ್ಪಕ ಉದ್ಯೋಗವಷ್ಟೇ ಅಲ್ಲದೆ ಅನುಕೂಲಕರ ಪರಿಸ್ಥಿತಿ ಕೂಡ ಸೇರಿರುತ್ತದೆ. ಮಕ್ಕಳ ಮನೆಗಳಲ್ಲಿ ಒದಗಿಸುವ ಸಲಕರಣೆಗಳು ಮತ್ತು ಪರಿಸರ ಕೆಲಸಗಾರರಿಗೆ ತಮ್ಮ ವಯಸ್ಸು ಮತ್ತು ಮೇಧಾಶಕ್ತಿಗೆ ಅನುಗುಣವಾದ ಪರಿಸ್ಥಿತಿಯನ್ನು ಮತ್ತು ಉದ್ಯೋಗಗಳನ್ನು ಒದಗಿಸುವುದಕ್ಕೆ ಒಂದು ಉದಾಹರಣೆ. ಯಾವಾಗ ಸಮರ್ಪಕವಾದ ಪರಿಸ್ಥಿತಿಯನ್ನು ಕೊಡುತ್ತೇವೋ, ಯಾವಾಗ ದೇಹ ಮತ್ತು ಬುದ್ಧಿ ಚಟುವಟಿಕೆಯಿಂದಿರುತ್ತದೋ ಆಗ ಮಗು ಆನಂದದಿಂದ, ಸಾಮರಸ್ಯದಿಂದ ಬೆಳೆಯುತ್ತಾನೆ. ಆಗ ಬೆಳವಣಿಗೆ, ದಕ್ಷತೆ ಮತ್ತು ಸಂತೋಷಕ್ಕೆ ಮೂಲ ಕೆಲಸವಾಗುತ್ತದೆ. ಸ್ವಾತಂತ್ರ್ಯ ಮತ್ತು ಶಿಸ್ತಿನ ಪ್ರಶ್ನೆಗಳು ಕೆಲಸದ ಪ್ರಶ್ನೆಯೊಂದಿಗೆ ಬೆಸೆದುಕೊಂಡಿವೆ. ಯಾವಾಗ ಮಗು ಹಂಬಲಿಸುವ ಸ್ವಾತಂತ್ರ್ಯಕ್ಕೆ ಅನುಗುಣವಾದ ಸಲಕರಣೆಗಳನ್ನು ಪರಿಸರ ಕೊಡುತ್ತದೋ, ಯಾವಾಗ ಈ ಸಲಕರಣೆಗಳೊಂದಿಗೆ ಅಗತ್ಯವಾದ ಚಟುವಟಿಕೆಗಳನ್ನು ಮಾಡಲು ಪ್ರಚೋದಿಸುವಂತಹ ಪರಿಸರ ಇರುತ್ತದೋ ಆಗ ಶಿಸ್ತು ತಾನಾಗಿ ಮೂಡುತ್ತದೆ. ಮಾಂತೆಸೊರಿ ಶಾಲೆಗಳಲ್ಲಿ ಶಿಸ್ತು ತಾನಾಗಿ ಮೂಡುತ್ತದೆ. ಈ ಶಿಸ್ತಿಗೆ ಅನೇಕ ದೃಷ್ಟಾಂತಗಳನ್ನು ಕೊಡಬಹುದು. ಒಮ್ಮೆ ಜಪಾನಿನ ಪ್ರಖ್ಯಾತ ಶಿಕ್ಷಣ ತಜ್ಞ ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿನ ಮಾಂತೆಸೊರಿ ಶಾಲೆಗೆ ಭೇಟಿ ನೀಡಿ
ನನಗೆ ನಿಮ್ಮ ಶಾಲೆಯಲ್ಲಿ ಅತಿಯಾದ ಶಿಸ್ತನ್ನು ಬಿಟ್ಟು ಮತ್ತೆಲ್ಲ ಇಷ್ಟವಾಯಿತು ಎಂದನು. ಇಲ್ಲಿ ಈ ಶಿಸ್ತು ಸ್ವಾತಂತ್ರ್ಯದ ಫಲಿತಾಂಶ. ಶಿಸ್ತು ಮತ್ತು ಸ್ವಾತಂತ್ರ್ಯ ಒಂದೇ ನಾಣ್ಯದ ಎರಡು ಮುಖಗಳು. ಶಿಸ್ತಿನ ಸಮಸ್ಯೆ ಎದುರಾದರೆ ಸ್ವಾತಂತ್ರ್ಯ ಕಡಿಮೆಯಾದುದು ಕಾರಣವೆನ್ನಬಹುದು. ಇದೇ ರೀತಿ ನಮ್ಮ ಮಕ್ಕಳ ಮನೆಗಳಲ್ಲಿ ಏನಾದರೂ ಅವ್ಯವಸ್ಥೆ ಉಂಟಾದರೆ ಅದು ಹೊರಗಿನಿಂದ ಉಂಟಾದುದೇ ಹೊರತು ಮಕ್ಕಳಿಂದಲ್ಲ. ಯಾವಾಗ ಮಕ್ಕಳ ಮನೆಯಲ್ಲಿ ಅಶಿಸ್ತು ಮೈದೋರುತ್ತದೋ ಆಗ ತಪ್ಪು ಅಲ್ಲಿನ ವಯಸ್ಕರದ್ದೇ ಹೊರತು ಮಗುವಿನದಲ್ಲ. ಅಲ್ಲಿನ ನಿರ್ದೇಶಕಿ ಎಲ್ಲವನ್ನೂ ತಪ್ಪಾಗಿ ಅರ್ಥ ಮಾಡಿಕೊಂಡು ಮಕ್ಕಳನ್ನು ಅಡಿಯಾಳಾಗಿಸಿರಬಹುದು. ಇದರ ಫಲಿತಾಂಶವೇ ಅವ್ಯವಸ್ಥೆ ಮತ್ತು ಅಶಿಸ್ತು. ಸ್ವಾಭಾವಿಕ ಶಿಸ್ತು ವಿಶೇಷ ಪರಿಸರದಲ್ಲಿರುವುದಕ್ಕೆ ಯಾವುದೇ ಸಂಶಯವಿಲ್ಲ. ಅನೇಕ ನಿಯಮಗಳಿಗೆ ಬದ್ಧವಾಗಿಸುವ ಸಮಾಜದಲ್ಲೂ ಇದೇ ನಡೆಯುತ್ತದೆಯೇ? ಈ ವಿಷಯವನ್ನು ಸಾವಧಾನವಾಗಿ ಅಭ್ಯಸಿಸಲಾಗಿದೆ. ಮಕ್ಕಳು ಆದೇಶಗಳಿಗೆ ಬದ್ಧರಾಗಿರುತ್ತಾರೆ ಮತ್ತು ಪಾಲಿಸುತ್ತಾರೆ. ಪ್ರಕೃತಿ ಮಗುವಿನಲ್ಲಿ ವಿಧೇಯತೆಗೆ ಪ್ರೇರಣೆಯನ್ನು ಇಟ್ಟಿರುತ್ತದೆ. ಸಮಾಜದ ಸುವ್ಯವಸ್ಥೆಗಾಗಿ ಯಾಂತ್ರಿಕವಾಗಿಯಾದರೂ ನಾವು ಮಗುವಿನಲ್ಲಿರುವ ಈ ಪ್ರೇರಣೆಯ ಮೇಲೆ ಅವಲಂಬಿಸಿರಬೇಕು. ನಿಜವಾದ ಶಿಸ್ತು ಮಗುವನ್ನು ಗುಲಾಮನನ್ನಾಗಿಸುವುದಿಲ್ಲ, ಮಗುವನ್ನು ಬೆಳೆಸುತ್ತದೆ. ಆದೇಶವನ್ನು ಪಾಲಿಸುವ ವಿಧೇಯತೆ ಮಗುವಿನಲ್ಲಿ ಇರುತ್ತದೆ. ಕೆಲವು ನಿದರ್ಶನಗಳಲ್ಲಿ ಈ ವಿಧೇಯತೆ ಸಾಧ್ಯವಾಗುವುದಿಲ್ಲ. ಈ ನಿದರ್ಶನಗಳಲ್ಲಿ ಮಗುವಿಗೆ ಯಾವ ರೀತಿ ಆದೇಶವನ್ನು ಪಾಲಿಸಬೇಕು ಎಂಬ ಅರಿವಿರುವುದಿಲ್ಲ. ಆದ್ದರಿಂದ ಮಗುವಿಗೆ ಹೇಗೆ ವಿಧೇಯನಾಗಿರಬೇಕು ಮತ್ತು ಹೇಗೆ ಆದೇಶವನ್ನು ಪಾಲಿಸಬೇಕು ಎಂದು ಹೇಳಿಕೊಡಬೇಕು. ಮಗುವಿನಲ್ಲಿ ವಿಧೇಯತೆಯ ಪ್ರೇರಣೆ ಇಲ್ಲದೆ ಹೋದರೆ ಶಿಸ್ತು ಅಸಾಧ್ಯವಾಗುತ್ತದೆ. ಸಮಾಜವನ್ನು ಹಿಡಿದಿಟ್ಟುಕೊಳ್ಳುವ ನಿಯಮಗಳನ್ನು ಪಾಲಿಸದೆ ಹೋದರೆ ಸಮಾಜ ಎಂಬುದೇ ಇರುವುದಿಲ್ಲ. ಹೇಗೆ ಸ್ವಾಭಾವಿಕವಾಗಿ ಸಂಗೀತದ ಪ್ರತಿಭೆ ಇರುವವನಿಗೆ ಸಂಗೀತ ಸಾಧನಗಳನ್ನು ನುಡಿಸುವುದನ್ನು ಹೇಳಿಕೊಡಬೇಕೋ ಹಾಗೆ ಹೇಗೆ ಸಂಗೀತ ಸಾಧನಗಳನ್ನು ನುಡಿಸುವುದನ್ನು ಕಲಿತ ನಂತರ ಪದೇ ಪದೇ ನುಡಿಸುವುದು ಅವನಿಗೆ ಅಪರಿಮಿತ ಸಂತಸವನ್ನು ಕೊಡುತ್ತದೋ ಹಾಗೆ ಮಗು ವಿಧೇಯತೆಯನ್ನು ಬೆಳೆಸಿಕೊಳ್ಳುವುದರಲ್ಲಿ ಮತ್ತು ಪ್ರತಿ ಆದೇಶದ ಪಾಲನೆಯಲ್ಲಿ ಸಂತಸವನ್ನು ತೋರುತ್ತಾನೆ. ಯಾರು ಮಗುವಿಗೆ ಆದೇಶಿಸುತ್ತಾರೋ ಅವರ ಜವಾಬ್ದಾರಿ ಕೂಡ ಯಾವಾಗಲೂ ಹೆಚ್ಚಾಗಿರುತ್ತದೆ. ಚಟುವಟಿಕೆಯ ಮೇಲಿನ ಪ್ರೀತಿ, ಸ್ವತಂತ್ರತೆಯ ಹಾತೊರಿಕೆ, ಆದೇಶ ಪಾಲಿಸುವ ಪ್ರೇರಣೆ ಮಾನವನನ್ನು ಸೃಷ್ಟಿಯ ಮೂಲವಾಗಿರುವ ನಿಯಮಗಳಿಗೆ ಬದ್ಧವಾಗಿರುವಂತೆ ಮಾಡಿ ಅವನನ್ನು ಪ್ರಕೃತಿಗಿಂತ ಹೆಚ್ಚಾಗಿಸಿದೆ. ಹೀಗೆ ಭೂಮಿಯ ಮೇಲಿನ ಮನುಷ್ಯ ಜೀವನದ ಆದಿಯ ಗುರುತುಗಳು ಅವನ ಮನೆಯ ಎಲುಬುಗಳ ಪಳೆಯುಳಿಕೆಗಳಲ್ಲಿ ಇಲ್ಲದೆ ಅವನ ಕೆಲಸದ ಸಾಮಗ್ರಿಗಳಲ್ಲಿದೆ. ಮಾನವ ತನ್ನ ಕೆಲಸ ಮಾಡುವ ಶಕ್ತಿಯಿಂದ ಎಲ್ಲ ವಿಕಾಸಕ್ಕೂ, ಪ್ರಗತಿಗೂ, ನಾಗರಿಕತೆಗೂ ಜವಾಬ್ದಾರನಾಗಿದ್ದಾನೆ ಎಂದು ಹೇಳಬಹುದು. ಪ್ರಕೃತಿಯಲ್ಲಿ ಕಾಣಬರುವ ಈ ನಿರಂತರ ಕ್ರಿಯಾಶೀಲತೆಯನ್ನು ನಾವು ಮಕ್ಕಳ ಮನೆಗಳಲ್ಲೂ ಕಾಣುತ್ತೇವೆ. ವಯಸ್ಕರಲ್ಲಿ ಕಾಣುವ ಕೆಲಸ ಮಾಡುವುದಕ್ಕಿರುವ ಹಿಂಜರಿತ ಮಕ್ಕಳಲ್ಲಿ ಇರುವುದಿಲ್ಲ. ಎಲ್ಲ ವರ್ಗದ ಕೆಲಸಗಾರರೂ ಹೆಚ್ಚಿನ ಕೆಲಸಕ್ಕಾಗಿ ಹಾತೊರೆದರೆ ಹೇಗಿರುತ್ತದೆ ಊಹಿಸಿಕೊಳ್ಳಿ. ಕೊಟ್ಟ ಕೆಲಸವನ್ನು ಮುಗಿಸಿದ ಮೇಲೂ ಆಯಾಸ ಪಡುವ ಬದಲು ಇನ್ನೊಂದಷ್ಟು ಕೆಲಸವಿದ್ದಿದ್ದರೆ ಚೆನ್ನಾಗಿತ್ತು ಎಂದರೆ, ಪ್ರತಿಯೊಬ್ಬನೂ ಕೆಲಸ ಮಾಡಲು ಬಯಸುವ, ಕೆಲಸ ಮಾಡಲು ಸರಿಯಾದ ಪರಿಸರವನ್ನು, ಕೆಲಸ ಮಾಡಿದಷ್ಟೂ ಸಂತೋಷಪಡುವ ಹೊಸ ರೀತಿಯ ಸಮಾಜದ ಪ್ರಾರಂಭವನ್ನು ಇದು ತೋರಿಸುವುದಲ್ಲವೇ? ಪ್ರಕೃತಿ ಕೆಲಸ ಮತ್ತು ಆಟದಲ್ಲಿ ಅಥವಾ ವೃತ್ತಿ ಮತ್ತು ವಿಶ್ರಾಂತಿಗಳಲ್ಲೇನಾದರೂ ವ್ಯತ್ಯಾಸವಿಟ್ಟಿದೆಯೇ? ಸದಾ ಹರಿಯುವ ನದಿ ಮತ್ತು ಸದಾ ಬೆಳೆಯುವ ಮರಗಳನ್ನು ನೋಡಿ. ಸಾಗರದ ಅಲೆಗಳಿಂದ ಭೂಮಿ ಮತ್ತು ಗ್ರಹಗಳ, ಸೂರ್ಯ ಮತ್ತು ನಕ್ಷತ್ರಗಳ ಅವಿರತ ಚಲನೆಯನ್ನು ನೋಡಿ. ಸೃಷ್ಟಿ ಎಂದರೆ ಜೀವನ, ಚಲನೆ ಮತ್ತು ಕೆಲಸ. ನಮ್ಮ ಹೃದಯ, ಶ್ವಾಸಕೋಶ, ರಕ್ತಗಳೂ ಕೂಡ ಹುಟ್ಟಿದಂದಿನಿಂದ ಸಾಯುವವರೆಗೂ ಸತತವಾಗಿ ಕೆಲಸ ಮಾಡುತ್ತಿರುತ್ತವೆ. ನಾವು ಮಲಗಿರುವಾಗ, ವಿಶ್ರಾಂತಿ ಪಡೆಯುವಾಗ ಕೂಡ ಕಾರ್ಯನಿರ್ವಹಿಸುತ್ತವೆ. ನಮ್ಮ ಬುದ್ಧಿ ಕೂಡ ವಿಶ್ರಾಂತಿ ಇಲ್ಲದೆ ನಾವು ಎಚ್ಚರವಾಗಿದ್ದರೂ, ನಿದ್ದೆ ಮಾಡುತ್ತಿದ್ದರೂ ತನ್ನ ಕೆಲಸವನ್ನು ಮಾಡುತ್ತದೆ.